ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆಯಾಗಬೇಕು ಅಂತ ಕಾಂಗ್ರೆಸ್ನ ಶಾಸಕರು ಬಯಸಿದ್ದಾರೆ. ಅದಕ್ಕಾಗಿ ದೆಹಲಿ ಪ್ರವಾಸವನ್ನ ಮಾಡಿ ಬಂದಾಗಿದೆ. ಈಗ ಮತ್ತೊಂದು ಸುತ್ತಿನ ಒತ್ತಡ ತಂತ್ರ ಹೆಣೆಯೋದಕ್ಕೆ ಕಾಂಗ್ರೆಸ್ನ ಹಿರಿಯ ಶಾಸಕರು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಇದು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಬೇಕು ಅಂತ ಬಯಸಿದ್ದಾರೆ. ಮೇ 4ರ ಬಳಿಕ ಪಂಚರಾಜ್ಯದ ಫಲಿತಾಂಶ ಬಂದ ಬಳಿಕ ಬೆಂಗಳೂರಲ್ಲಿ ಸಭೆ ನಡೆಸಿ ಆ ನಂತರ ದೆಹಲಿಗೆ ತೆರಳೋದಕ್ಕೆ ದಿನಾಂಕ ನಿಗದಿಯ ಬಗ್ಗೆ ಸಭೆಯಲ್ಲಿ ಚರ್ಚೆ ಮಾಡೋದಕ್ಕಿದೆ. ದೆಹಲಿಗೆ ತೆರಳಿ ಹಿರಿಯ ಶಾಸಕರಿಂದ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗುವಂತ ಪ್ರಯತ್ನ ನಡೆಯೋದಕ್ಕಿದೆ. ಸರ್ಕಾರಕ್ಕೆ 3 ವರ್ಷ ಆಗ್ತಾ ಬಂತು. ಈ ಹಿನ್ನೆಲೆಯಲ್ಲಿ ಪುನರ್ರಚನೆಯ ಒತ್ತಡವನ್ನ ಹಿರಿಯ ಶಾಸಕರು ಮಾಡ್ತಾ ಇರೋದು. 50-50 ಸೂತ್ರದಡಿಯಲ್ಲಿ ಸಂಪುಟ ಪುನರ್ರಚನೆಗೆ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಇನ್ನುಳಿದಿರೋ 2 ವರ್ಷ ಆದರೂ ಕೂಡ ಅಧಿಕಾರದ ಹಂಚಿಕೆಯಾಗಲಿ. ಆದವರೇ ಸಚಿವರು ಆಗ್ತಾ ಇದ್ದಾರೆ. ಹಿಂದೆ ಕಾಂಗ್ರೆಸ್ ಸರ್ಕಾರ ಬಂದಾಗಲೂ ಅವರೇ ಸಚಿವರು, ಈಗ ಕಾಂಗ್ರೆಸ್ ಸರ್ಕಾರ ಬಂದಾಗಲೂ ಅವರೇ ಸಚಿವರು. ಹೊಸಬರಿಗೆ ಯಾವಾಗ ಅವಕಾಶ ಸಿಗೋದು? 5 ಬಾರಿ ಗೆದ್ದಿದ್ದೀವಿ, 6 ಬಾರಿ ಗೆದ್ದಿದ್ದೀವಿ, ನಮ್ಮ ಸಮುದಾಯದಲ್ಲಿ ಬೇರೆ ಯಾರಿಗೂ ಸಚಿವ ಸ್ಥಾನ ಸಿಕ್ಕಿಲ್ಲ, ನಮ್ಮ ಜಿಲ್ಲೆಗೆ ಪ್ರಾತಿನಿಧ್ಯ ಸಿಕ್ಕಿಲ್ಲ. ಈ ರೀತಿಯ ಬೇಡಿಕೆಗಳನ್ನೆಲ್ಲವನ್ನ ಕೂಡ ಶಾಸಕರು ಇಡ್ತಾ ಇದ್ದಾರೆ. ಈಗ ಇದು ರಾಹುಲ್ ಗಾಂಧಿ ಅವರ ಹಂತಕ್ಕೆ ಹೋಗುವಂತ ಮುನ್ಸೂಚನೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತೇಶ್ ಫೋನ್ ಸಂಪರ್ಕದಲ್ಲಿ. ಮಾರುತೇಶ್, ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಸೇರಿ ಕೆಲವರನ್ನ ಭೇಟಿಯಾಗಿ ಬಂದಿದ್ದಾಯಿತು ದೆಹಲಿಯಲ್ಲಿ. ಸೊ ಮುಂದಿನ ಹಂತ ರಾಹುಲ್ ಗಾಂಧಿ ಹಂಗಿದ್ರೆ ರಕ್ಷತ್, ಈಗ ಕೊನೆ ಆಯ್ಕೆ ಉಳಿದಿರುವಂತದ್ದು ರಾಹುಲ್ ಗಾಂಧಿ, ಕೆ.ಸಿ. ವೇಣುಗೋಪಾಲ್ ಎರಡೇ ಆಯ್ಕೆ. ಯಾಕಂದ್ರೆ ಮೊನ್ನೆ ಹೋದಾಗ ಕೆ.ಸಿ. ವೇಣುಗೋಪಾಲ್ ಅವರನ್ನ ಭೇಟಿ ಮಾಡುವಂತ ಪ್ರಯತ್ನವನ್ನ ಎಲ್ಲರೂ ಪ್ರಾಮಾಣಿಕವಾಗಿ ಮಾಡಿದ್ರು. ಆದ್ರೆ ಚುನಾವಣಾ ಕೆಲಸಗಳ ಕಾರಣಕ್ಕಾಗಿ ಅವರು ಸಿಕ್ಲಿಲ್ಲ. ಹಾಗಾಗಿ ಈಗ ಮತ್ತೊಮ್ಮೆ ಸಭೆ ಸೇರಿ ಮೇ 4ರ ಬಳಿಕ ಮತ್ತೊಮ್ಮೆ ದೆಹಲಿ ಪರೇಡ್ ಅನ್ನ ನಡೆಸೋದಕ್ಕೆ ಹಿರಿಯ ಶಾಸಕರು ತೀರ್ಮಾನವನ್ನ ಮಾಡಿದ್ದಾರೆ. ಮತ್ತು ಈಗ ಇದನ್ನ ನಾವು ಮಾಡದೇ ಇದ್ರೆ ಯಾವುದೇ ಕಾರಣಕ್ಕೂ ಸಚಿವ ಸಂಪುಟ ಪುನರ್ರಚನೆ ಅನ್ನೋದು ಮರೀಚಿಕೆ ಆಗುತ್ತೆ ಅನ್ನುವಂಥದ್ದು ಕೂಡ ಹಿರಿಯ ಶಾಸಕರಿಗೆ ಗೊತ್ತಿದೆ. ಜೊತೆಗೆ ಈ ಚುನಾವಣಾ ವರ್ಷಕ್ಕೆ 2 ವರ್ಷ ಬಾಕಿ ಇರೋದ್ರಿಂದ ಈಗ ಸಚಿವ ಸ್ಥಾನ ಸಿಕ್ಕರೆ ತಮ್ಮ ಕ್ಷೇತ್ರಗಳನ್ನು ಇನ್ನಷ್ಟು ಹೆಚ್ಚು ಅಭಿವೃದ್ಧಿ ಮಾಡಬಹುದು ಮತ್ತು ಚುನಾವಣೆಗೂ ಕೂಡ ಸಹಾಯ ಆಗುತ್ತೆ ಅನ್ನುವಂಥದ್ದು ಈಗ ಸಭೆ ಸೇರಿ ದೆಹಲಿಗೆ ಹೋಗೋ ನಿರ್ಧರಿಸಿರುವಂತಹ ಸಚಿವಾಕಾಂಕ್ಷಿಗಳ ಅಭಿಪ್ರಾಯ ಆಗಿದೆ. ಹಾಗಾಗಿನೇ ಮೇ 4ರ ಬಳಿಕ 2 ಬೆಳವಣಿಗೆಗಳು ನಿಶ್ಚಿತವಾಗಿ ಆಗೇ ಆಗುತ್ತೆ. ಒಂದು ಸಚಿವ ಸಂಪುಟ ಪುನರ್ರಚನೆಯ ಬೆಳವಣಿಗೆ, ಇನ್ನೊಂದು ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಏನ್ ತೀರ್ಮಾನವನ್ನ ಹೈಕಮಾಂಡ್ ಮಾಡುತ್ತೆ. ಏನೇ ಬೆಳವಣಿಗೆಗಳು ನಡೆದ್ರೂ ಕೂಡ ಅಂತಿಮವಾಗಿ ಬಂದು ನಿಲ್ಲೋದು ಅಧಿಕಾರ ಹಂಚಿಕೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನು ತೀರ್ಮಾನಗಳನ್ನು ತೆಗೆದುಕೊಳ್ತಾರೆ. ಯಾಕಂದ್ರೆ ಸಚಿವ ಸಂಪುಟ ಪುನರ್ರಚನೆಗೆ ಕೈ ಹಾಕಿದ್ರೆ ಡಿ.ಕೆ. ಶಿವಕುಮಾರ್ ಸುಮ್ನಿರಲ್ಲ. ಇನ್ನೊಂದು ಕಡೆ ಅಧಿಕಾರ ಹಂಚಿಕೆಯ ವಿಚಾರಕ್ಕೆ ಏನಾದ್ರೂ ಮುಂದಾದ್ರೆ ಸಿಎಂ ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಈ 2 ಗೊಂದಲಗಳ ನಡುವೆ ಸಚಿವಾಕಾಂಕ್ಷಿಗಳ ನೋವನ್ನ ಕೇಳದೇ ಇರುವಂತ ಪರಿಸ್ಥಿತಿಗೆ ಬರಲಾಗಿದೆ. ಹಾಗಾಗಿ ಒತ್ತಡವನ್ನ ಇನ್ನಷ್ಟು ತೀವ್ರಗೊಳಿಸಬೇಕು ಅನ್ನುವ ಸಲುವಾಗಿಯೇ ಡಿ.ಕೆ. ಶಿವಕುಮಾರ್ ಏನೇ ಎಚ್ಚರಿಕೆ ಕೊಟ್ಟರು ಕೂಡ ಅದಕ್ಕೆ ತಲೆ ಕೆಡಿಸಿಕೊಳ್ಳದೆ ಶಾಸಕರು ಮತ್ತೊಮ್ಮೆ ದೆಹಲಿ ಪರೇಡ್ ಮಾಡುವಂತ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಈ ಬಾರಿ ಇನ್ನಷ್ಟು ಸಂಖ್ಯೆಯಲ್ಲಿ ಹೆಚ್ಚಿನ ಶಾಸಕರುಗಳು ಸೇರ್ಕೊಂಡು ಸಭೆ ನಡೆಸಿ ಅಂತಿಮವಾಗಿ ಎಲ್ಲರೂ ಕೂಡ ತೆರಳಬೇಕು ಅನ್ನುವಂತ ಪ್ಲಾನ್ ಅನ್ನ ಹಾಕೊಂಡಿದ್ದಾರೆ. ಮೇ 4ರ ನಂತರ ಯಾವುದೇ ಕಾರಣಕ್ಕೂ ಈ ಶಾಸಕರನ್ನ ಅವಾಯ್ಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಹೈಕಮಾಂಡ್ ಯಾವಾಗ ಮಧ್ಯಪ್ರವೇಶ ಆಗುತ್ತೋ, ನಾಯಕತ್ವ ಬದಲಾವಣೆ ವಿಚಾರ ಚರ್ಚೆ ಆಗುತ್ತೋ, ಕೆಪಿಸಿಸಿ ಅಧ್ಯಕ್ಷ ಹುದ್ದೆಯ ಬದಲಾವಣೆ ಚರ್ಚೆ ಆಗುತ್ತೋ, ಯಾವ್ದನ್ನ ಮೊದಲು ಹೈಕಮಾಂಡ್ ಚರ್ಚೆ ತೆಗೆದುಕೊಳ್ತಾರೆ ಅನ್ನುವಂತ ಕುತೂಹಲ ಅಂತೂ ಬಹಳ ದೊಡ್ಡ ಪ್ರಮಾಣದಲ್ಲಿ ಇದೆ. ರಕ್ಷತ್, ಥ್ಯಾಂಕ್ ಯು ಮಾರುತೇಶ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.